ಸೊ ಇವತ್ತು ಡಾಬಾ ಸ್ಟೈಲ್ ಚಿಕನ್ ಕರಿ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಚಪಾತಿ ಮಾಡ್ಕೊಂಡಿದ್ದೀವಿ. ಚಪಾತಿ ಜೊತೆ ಅದು ಚೆನ್ನಾಗಿರುತ್ತೆ ಅಂತ ಚಪಾತಿ ಇಟ್ಟು ಅಮ್ಮ ಆಲ್ರೆಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎತ್ತಿಡ್ತಾ ಇದ್ದೀವಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಆ್ಯಂಡ್ ಇವಾಗ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತಂದರೆ ಸ್ವಲ್ಪ ಕಾಯಿ. ನಾವು 1 kg ಚಿಕನ್ ತರಿಸಿದ್ದೀವಿ, ಬಟ್ ಅರ್ಧ kg ಚಿಕನ್ ಬಿರಿಯಾನಿಗೆ ಅದು ಮ್ಯಾರಿನೇಟ್ ಮಾಡ್ತೀವಿ. ಬಟ್ ಇವಾಗ ಸ್ವಲ್ಪನೇ ನಾವು ಚಿಕನ್ ಕರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾಯಿ ತೊಗೊಂಡಿದ್ದೀವಿ. ಕಡಲೆ, ಆಮೇಲೆ ಇದು ಕಡಲೆ ಬೀಜ, ಅದಾದಮೇಲೆ ಸ್ವಲ್ಪ ಗೋಡಂಬಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಚಿಕ್ಕ ಟೊಮ್ಯಾಟೊ ಮತ್ತು ಏಲಕ್ಕಿ. ಇದನ್ನಿಷ್ಟನ್ನೆಲ್ಲ ಎಣ್ಣೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. 1 2 to 3 minutes ಆದಮೇಲೆ ಅದನ್ನು ಗ್ರೈಂಡರಲ್ಲಿ ಹಾಕಿ ನೀಟಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಬೇಕು. ಸೊ ಇದನ್ನು ಫಸ್ಟ್ ಇದಕ್ಕೆ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಫ್ರೀಯಾಗಿದೆಯಾ ಅಂತ ರೆಸಿಪಿ ಮಾಡ್ತಾ ಇದೆಯಾ? ಸಂಜೆ ದಮ್ ಬಿರಿಯಾನಿ ಮಾಡ್ತೀಯಾ? ಹೌದು. ನನ್ನ ಮಗಳು ಮನೇಲಿ ಫ್ರೀ ಆಗಿದ್ದಾಗ ನನಗೆ ಏನಾದರೂ ಮಾಡಿಕೊಡ್ತಾ ಇರ್ತಾಳೆ. ನನಗೆ ದಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಸಾಯಂಕಾಲ ಮಾಡ್ಕೊಳ್ಳೋಣ ಮಮ್ಮಿ, ತಿಂಡಿಗೆ ಚಪಾತಿ ಮತ್ತು ಡಾಬಾ ಸ್ಟೈಲ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾಳೆ. ಈ ರೆಸಿಪಿ ಅವಳದೇನೆ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಚಪಾತಿಗೆ, ದೋಸೆಗೆ ಮತ್ತು ಪೂರಿಗೆಲ್ಲ ಮಸ್ತ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಬಂದರು ಅಂತ ಅನಿಸುತ್ತೆ. ಆಗಲೇ ನಮ್ಮ ಪಾಪುಗಳು ಗಲಾಟೆ ಮಾಡ್ತಾ ಇದ್ದಾರೆ. 1 ನಿಮಿಷ ಇದನ್ನು ಜಾರ್ಗೆ ಹಾಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡು. ಸೊ ಇವಾಗ ಮಸಾಲೆ ಕಂಪ್ಲೀಟಾಗಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿರೋಂಥ ಈರುಳ್ಳಿನ ಮತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಸೊ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು, ಸೊ ಇದು ಒಂದು ಕಡೆ ನೀಟಾಗಿ ಇದು ಕುಕ್ ಆಗ್ತಾ ಇದೆ ಆನಿಯನ್ ಎಲ್ಲ. ಆ್ಯಂಡ್ ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಅರ್ಧ kg ಚಿಕನ್ಗೆ ಮಾತ್ರ ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ರೆಸಿಪಿಯಲ್ಲಿ ನಾವು ಕಡಲೆ ಬೀಜ ಮತ್ತು ಗೋಡಂಬಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಅರ್ಧ kg ಚಿಕನ್ ಏನಿದೆ, ಈ ಚಿಕನ್ನ ನಾನು ಪಾನಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಅಯ್ಯೋ, ನೀರು ಸೊ ಚಿಕನಿಗೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್, 5 to 6 minutes ಹಾಗೇನೆ ಕುಕ್ ಮಾಡ್ಕೊಳ್ಳೋಣ ಸಾಲ್ಟ್ ಮತ್ತು ಅರಿಶಿಣದಲ್ಲಿ. ಸೊ ಅವಾಗ ಸ್ವಲ್ಪ ನೀಟಾಗಿ ಕುಕ್ ಆಗಿರುತ್ತೆ ಚಿಕನ್. ಇಲ್ಲ ಅಂತಂದರೆ ಚಿಕನ್ ಹಸಿ ವಾಸನೆ ಅದೆಲ್ಲ ಹೋಗಬೇಕು. ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು 5 to 6 minutes ಕುಕ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಂತ ನಿಮಗೆ ಸ್ಟೆಪ್ನ ತಿಳಿಸ್ಕೊಡ್ತೀನಿ ನಾನು. ಸೊ ಇವಾಗ ಇದು ನೀಟಾಗಿ ಕುಕ್ ಆಗಿದೆ ಚಿಕನ್ 5 to 6 minutes. ಇವಾಗ ಅದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನ್ ಅಷ್ಟು ನಾನಿವಾಗ ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು.
ನಿಮಗೆ ಎಷ್ಟು ಖಾರ ಬೇಕು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ಅಚ್ಕಾರದ ಪುಡಿ ಬೇಕು ಅಂತ ರೆಡ್ ಚಿಲ್ಲಿನೂ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಹಾಗಾಗಿ ನೀವು ಒಂದು ಸ್ವಲ್ಪ ನಿಮಗೆ ಖಾರ ಯಾವ ಥರ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಹಾಗೆ ಇನ್ನೂ ಮಸಾಲೆಗೂ ಕೂಡ ಹೊಂದ್ಕೊಬೇಕು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಸೊ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ, ಸಾಲ್ಟ್ ಆಲ್ರೆಡಿ ನಾನು ಮುಂಚೆನೇ ಹಾಕಿದ್ದೀನಿ, ಟೇಸ್ಟ್ ಕರೆಕ್ಟಾಗಿದೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದು 5 to 10 minutes ಇದನ್ನು ನೀಟಾಗಿ ಹಾಗೇ ಕುಕ್ ಮಾಡ್ಕೊತೀನಿ. ಸೊ ಕುಕ್ ಆದಮೇಲೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಚಿಕನ್ ಇಲ್ಲಿ ರೆಡಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಹಾಗೆಯೇ ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಇವಾಗ ಕುಕ್ ಆಗಿದೆ. ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ಚಪಾತಿ ಕೂಡ ರೆಡಿಯಾಗಿದೆ. ಆ್ಯಂಡ್ ಚಿಕನ್ ಗ್ರೇವಿ ಅಂತೂ ಯಮ್ಮಿಯಾಗಿ ಬಂದಿದೆ ಮಾತ್ರ. ಆ್ಯಂಡ್ ಇವಾಗ ಇದಕ್ಕೆ ಲೆಮನ್ ಆ್ಯಂಡ್ ಸೌತೆಕಾಯಿ ಇಟ್ಕೊಂಡಿದ್ದೀನಿ ತಿನ್ನೋದಕ್ಕೆ. ಆ್ಯಂಡ್ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ. ಈಗ ಇದಕ್ಕೊಂದು ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಚಪಾತಿ ಜೊತೆ ತಿಂತಾಯಿದ್ರೆ ತುಂಬಾ ಯಮ್ಮಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಆ್ಯಂಡ್ ನಮ್ಮ ಅಮ್ಮನ ರೆಸಿಪಿ ಚಾನಲಲ್ಲ, ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದೊಂದು ರೆಸಿಪಿನ ಹೇಳ್ಕೊಡ್ತಾ ಇರ್ತೀನಿ. ಹಾಗೆಯೇ ವಾಚ್ ಮಾಡ್ತಾಯಿರಿ, ಯೂಟ್ಯೂಬ್ ವೀಡಿಯೋಸ್ನ ಫಾಲೋ ಮಾಡಿ, ಓಕೆನಾ? ಯೂಟ್ಯೂಬ್ ವೀಡಿಯೋಸ್ ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ವ ಬೆಳಗ್ಗೆನೇ ನಾವು ತಿಂಡಿಗೆ ಚಿಕನ್ ಗ್ರೇವಿ ಹಾಗೆಯೇ ಚಪಾತಿ ಮಾಡ್ಕೊಂಡಿದ್ವಿ. ಡಾಬಾ ಸ್ಟೈಲ್ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಮಗಳು. ಓನ್ ರೆಸಿಪಿ ಅವಳದು. ನಾನ್ ವೆಜ್ ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇವತ್ತು ನನಗೆ ಅಡುಗೆ ಮನೆಗೆ ರಜಾ ಹಾಕು, ನಾನು ನಿನಗೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಚಿಕನ್ ಗ್ರೇವಿ ಮಾಡಿದ್ಲು. ನಾನು ಹಾಗೆ ಚಪಾತಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬ ಯಮ್ಮಿಯಾಗಿತ್ತು. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಿಂಡಿ ತಿಂದಾದ ತಕ್ಷಣ ನಾವು ಬಂದಿದ್ದು ನರ್ಸರಿಗೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಿಡಗಳಿದ್ದಾವೆ ಅಂತ. ದಾಸವಾಳ ಅಂತೂ ತುಂಬಾ ಕಲರ್ಸ್ಗಳಿದೆ, ತುಂಬ ಕಲರ್ ದಾಸವಾಳಗಳಿದ್ದಾವೆ. ನನಗೆ ತುಂಬಾ ಇಷ್ಟ ಆಯಿತು. ದಾಸವಾಳನೂ ಒಂದೆರಡು ಗಿಡಗಳು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳಿಗೆ ಗುಲಾಬಿ ಗಿಡಗಳು ಇಷ್ಟ ಆಗಿ ಒಂದೆರಡು ಗುಲಾಬಿ ಗಿಡಗಳು ಅಷ್ಟೇ ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಇದಿರೋದು ಬೋಗಾದಿ ರೋಡಲ್ಲಿ. ತುಂಬಾ ಚೆನ್ನಾಗಿದೆ ಗಿಡಗಳಂತೂ. ಶೋ ಗಿಡ ಆಗಿರ್ಬೋದು, ಹಾಗೆಯೇ ಮನೆಗೆ ಇಂಡೋರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಎನಿ ಒಂದು ತುಂಬ ಚೆನ್ನಾಗಿದೆ. ತುಂಬ ಬಿಸಿಲಿದೆ. ಓಕೆ ಫ್ರೆಂಡ್ಸ್, ಇವಾಗ ಗಿಡ ತೊಗೊಬಂದ್ವಿ. ನೆಡೋಣ ಅಂದ್ಕೊಂಡು ಮೇಲ್ಗಡೆ ತೊಗೊಂಡ್ಬಂದಿದ್ದೀವಿ. ಕೆಳಗಡೆ ಇಟ್ಟರೆ ನನ್ನ ಲಕ್ಕಿ ಮತ್ತು ಟೈಸನ್ ಇಬ್ಬರೂ ಉದ್ಧಾರ ಮಾಡಲ್ಲ. ಹಾಗಾಗಿ ಮೇಲ್ಗಡೆನೇ ಇಟ್ಬಿಡೋಣ ಅಂದ್ಕೊಂಡು ಮೇಲ್ಗಡೆ ತೊಗೊಂಡು ಬಂದ್ವಿ. ಮಣ್ಣು, ಹೊಸ ಮಣ್ಣು ತೊಗೊಂಡು ಬಂದಿದ್ದೀವಿ. ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಹೋಗಿ ಬೇರೆ ಮಣ್ಣು ತೊಗೊಂಡು ಬಂದರು. ಇವಾಗ ಈ ಪಾಟು ಎರಡಕ್ಕೂ ಇವೆರಡು ಗುಲಾಬಿ ಹಾಕ್ತೀನಿ. ಇದಕ್ಕೆ ನೋಡಿ ನನ್ನ ಮಗಳು ಮೆಂತೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋಣ ಅಂದ್ಕೊಂಡು ತೊಗೊಬಂದು ಇಟ್ಕೊಂಡಿದ್ದಾಳೆ. ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ಓಕೆ, ಸ್ಟಾರ್ಟ್ ಮಾಡ್ತೀನಿ ಇವಾಗ. ತುಂಬ ಬಿಸಿಲಿದೆ ಯಪ್ಪ. ನಾನು ಈ ಗಿಡಗಳನ್ನ ಹಾಕ್ಬಿಟ್ಟು ಹೋಗೋಷ್ಟರಲ್ಲಿ ತುಂಬ ಟ್ಯಾನ್ ಆಗಿಬಿಡ್ತೀನಿ. ನಮ್ಮ ಮನೇಲಿ ತುಂಬಾ ಗಿಡಗಳು ಹಾಕಿದೆ. ಯಾಕೋ ಏನೋ ಗೊತ್ತಿಲ್ಲ, ತುಂಬ ಎಲ್ಲ ಗಿಡಗಳು ಒಣಗೋಗ್ಬಿಟ್ಟಿದ್ದಾವೆ. ನನಗೆ ತುಂಬಾ ಬೇಜಾರಾಗ್ತಿತ್ತು. ಬೇಜಾರಾಗಿ ಹಾಕೋದೇ ಬಿಟ್ಬಿಟ್ಟಿದೆ. ನಾನು ಎಷ್ಟೊಂದು ಗಿಡಗಳು ಹಾಕಿದೆ ಅಂದರೆ ಒಂದು 30 ಪಾಟ್ಗಳು ಇಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಗಿಡನೂ ಚೆನ್ನಾಗಿದೆ ಅಂತಲೇ ಇಲ್ಲ. ಎಲ್ಲ ಗಿಡ ಕೂಡ ಎಲ್ಲ ಒಣಗೋಗ್ಬಿಟ್ಟಿದೆ. ಏನಕ್ಕೆ ಹಿಂಗಾಯಿತು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಹಾರ್ಡ್ ವಾಟರ್ ಇದೆಯಲ್ಲ, ಹಾಗಾಗಿ ಏನಾದರೂ ಹಾಗಾಯಿತೋ ಏನೋ ಗೊತ್ತಿಲ್ಲ. ನಾವು ಹಳೆ ಮನೇಲಿದ್ದಾಗ ಅಲ್ಲಿ ಸ್ವೀಟ್ ವಾಟರ್ ಇತ್ತು. ಇಲ್ಲಿ ನೀರು ವ್ಯತ್ಯಾಸಕ್ಕೋ ಏನೋ ಗೊತ್ತಿಲ್ಲ, ಗಿಡಗಳಿಗೂ ಕೂಡ ವ್ಯತ್ಯಾಸ ಆಗುತ್ತೆ, ನೀರು ವ್ಯತ್ಯಾಸ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಒಣಗೋಗ್ಬಿಟ್ಟಿದೆ. ನೋಡಿ ಗಿಡಗಳೆಲ್ಲ ಹಾಕಾಯಿತು. ಇವಾಗ ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ.
ಇದು ಮೇಲ್ಗಡೆನೇ ಇರಲಿ, ಗಿಡಗಳು ಕೆಳಗಡೆ ತೊಗೊಂಡು ಹೋಗೋದು ಬೇಡ ಅಂತ. ಯಾಕೆ ಅಂದರೆ ನಮ್ಮ ಲಕಿಮಾ ಮತ್ತು ಟೈಸನ್ ಇಬ್ಬರು ಕೂಡ ಕಚ್ಚಾಕ್ತಾರೆ ಮತ್ತು ಗಿಡಗಳನ್ನೆಲ್ಲನೂ ಎಳೆದಾಕ್ತಾರೆ. ಹಾಗಾಗಿ ಮೇಲ್ಗಡೆನೇ ಇರಲಿ ಅಂತ ಇಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:30 ಆಗಿದೆ. ಫುಲ್ ಮಳೆ ಬರ್ತಾ ಇದೆ. ಮೈಸೂರಲ್ಲಂತೂ ತುಂಬಾ ಮಳೆ ಇದೆ. ಇವಾಗ ಒಂದು ಲೋಟ ಕಾಫಿ ಕುಡ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅಜ್ಜಿ ಮನೆಗೆ ಹೋದಾಗ ಯಾವ ಸೀರೆ ಕೊಟ್ಟಿದ್ದಾರೆ ಕುಂಕುಮಕ್ಕೆ ಅಂತ ತೋರಿಸ್ತೀನಿ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ತೋರಿಸ್ತಾ ಇದ್ದೀನಿ. ಅಜ್ಜಿ ಕುಂಕುಮ ಕೊಟ್ಟಿರೋ ಸೀರೆ ಇದೇನೆ. ಗೌರಿ ಹಬ್ಬಕ್ಕೆ ನನಗೆ ಕೊಡಿಸಿರೋ ಅಂಥ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದ್ರದ್ದು ಪಲ್ಲು ಬಂದು ಈ ಥರ ಇದೆ. ಇದು ಬ್ಲೌಸು. ರೆಡ್ ಕಲರ್ ಇದೆ. ಇದು ರೆಡ್ ಅಲ್ವಾ ಚಿನ್ನು? ರೆಡ್ ಬಾರ್ಡರು, ರೆಡ್ ಮತ್ತೆ ಆರೆಂಜ್ ಎರಡು ಮಿಕ್ಸ್ಚರ್ ಥರ ಇದೆ. ಒಂದ್ಸಲ ಹಾಕಿ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಹೇಳಿ, ಓಕೆನಾ? ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನು ಅಂತ ಹೇಳಿ. ಹಬ್ಬಕ್ಕೆ ಅಜ್ಜಿ ಮನೆಗೆ ಹೋದಾಗ ನನಗೆ ಕುಂಕುಮಕ್ಕೆ ಕೊಟ್ಟಿರೋಂಥ ಸೀರೆ ಇದೇನೆ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.